ಹಾಗೆ ಬ್ಲೇಸ್ ಅವ್ರದ್ದು ಲೈವ್ ನೋಡ್ತಾ ಇದೀನಿ. ಸೊ ನೋಡೋಣ ಇವ್ರದ್ದು ಲೈವ್ ಅಂದ್ರೆ ಮ್ಯಾಚ್ ಗೆ ಜಾಯಿನ್ ಆಗೋಣ ಅಂತ ನೋಡ್ದೆ. ಗೈಸ್ ನೋಡಿ ಕನ್ನಡಕ ಹಾಕೊಂಡ್ ಬಿಟ್ಟಿ ಶೋಕೆ ಕೊಡ್ತಾವನೆ. ಗೈಸ್ ಟ್ಯಾಗು ನೋಡಿ ಕಿತಾಕಿಲ್ಲ 2 ಲಕ್ಷದ್ದು. ಅದು ರೇಟ್ ಎಲ್ಲ ಹಾಕಲ್ಲ ಬಿಕಾಸ್ ಗೈಸ್ ನೋಡಿ ನಮ್ಗೆ ಇಡ್ಲಿ ಮಾಡಿದ್ದಾರೆ. ಇಡ್ಲಿಗೆ ಇದು ಏನು ಟೊಮೊಟೊ ಚಟ್ನಿ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಗೈಸ್ ಇವತ್ತು ಸ್ಯಾಟರ್ಡೆ. ಸೊ ನಿನ್ನೆ ವ್ಲಾಗ್ ಬಿಡ್ಬೇಕಿತ್ತು ನಾನು ಎವ್ರಿ ಫ್ರೈಡೆ ಅಂದ್ರೆ ಒನ್ ಡೇ ಬಿಡ್ಬೇಕಿತ್ತು. ಸೊ ಅದು ನಿನ್ನೆನು ಬಿಡ್ಬೇಕಿತ್ತು. ಸೊ ನಿನ್ನೆ ಬಿಡಕ್ ಆಗಿಲ್ಲ. ಸೊ ಅದಕ್ಕೆ ಇವತ್ತಿಂದ ವ್ಲಾಗ್ ನ ಸ್ಟಾರ್ಟ್ ಮಾಡಿದೀನಿ. ಸೊ ಇವತ್ ಬೆಳಗ್ಗೆ ಸ್ಟಾರ್ಟ್ ಮಾಡಿದೀನಿ. ಇವಾಗ ಇವನ್ ಜೊತೆ ಕಾಲೇಜ್ಗೆ ಹೋಗ್ತಾ ಇದೀನಿ. ಸೊ ಇವಾಗ ಹೋಗ್ಬಿಟ್ಟು ನೋಡ್ತೀನಿ, ಕಾಲೇಜಲ್ಲಿ ಆದ್ರೆ ವ್ಲಾಗ್ ನ ಮಾಡ್ತೀನಿ, ಇಲ್ಲ ಅಂದ್ರೆ ಡೈರೆಕ್ಟ್ ಮನೆಗ್ ಬಂದ್ಬಿಟ್ಟು ಏನಾದ್ರು ಇದ್ರೆ ವ್ಲಾಗ್ ಮಾಡ್ತೀನಿ. ಸೊ ಬನ್ನಿ ಇವಾಗ ಕಾಲೇಜ್ಗೆ ಹೋಗೋಣ. ಅಂಡ್ ಅಲ್ಲೇನಾದ್ರು ವ್ಲಾಗ್ ಮಾಡಕ್ಕಾದ್ರೆ ಮಾತ್ರ ವ್ಲಾಗ್ ಮಾಡ್ತೀನಿ. ನೋಡೋಣ, ಇವತ್ತು ಆಫ್ ಡೇ ಬೇರೆ. ಸೊ 1-2 ಕಂಟೆಂಟ್ ನ ಹುಡುಕ್ಬೇಕು ಹಾಗೆ. ಸೊ ಫೈನಲಿ ಈಗ ಮನೆಗೆ ಹೋಗ್ತಾ ಇದೀವಿ. ಕಾಲೇಜಲ್ಲಿ ಏನೋ ವ್ಲಾಗ್ ಮಾಡಕ್ ಆಗ್ಲಿಲ್ಲ. ಇವನು 2 ಪೇಜ್ ಬರ್ದಿರ್ಲಿ ಅನ್ಬಿಟ್ಟು 20 ನಿಮಿಷ ಆಯ್ತು. ಅದನ್ನ ಬರ್ದ್ಬಿಟ್ಟು ಸಬ್ಮಿಟ್ ಮಾಡ್ಬಿಟ್ಟು ಬರಕ್ಕೆ. ಸೊ ಇವಾಗ ಮನೆಗೆ ಹೋಗ್ತಾ ಇದೀನಿ. ಸೊ ಇವಾಗ ಹೋಗ್ತಾ ಇದೀನಿ, ನೋಡೋಣ ಬನ್ನಿ. ನೆಕ್ಸ್ಟ್ ಎಲ್ಲ ಹೋಗ್ಬೇಕು ಅಂತ ಅನ್ಕೊಂಡಿದೀನಿ. ನೋಡೋಣ ಅಲ್ಲಿಗೂ ಆದ್ರೆ ಹೋಗಿ ವ್ಲಾಗ್ ಮಾಡ್ತೀನಿ, ಇಲ್ಲ ಅಂದ್ರೆ ನಾರ್ಮಲ್ ಡೈಲಿ ವ್ಲಾಗ್ ತರ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ಸೊ ಮನೆಗ್ ಬಂದೆ. ಈಗ ನಮ್ಮ ಮನೇಲಿ ಯಾರು ಇಲ್ಲ, ಎಲ್ಲ ಹೊರಗಡೆ ಹೋಗಿದ್ದಾರೆ ನಮ್ಮ ಅಂಗಡಿಗೆ. ಸೊ ಇವಾಗ ಹಾಗೆ ಊಟ ಮಾಡ್ಕೊಂಡು ಸ್ನಾನ ಮಾಡ್ಬೇಕು. ಸೊ ಸ್ನಾನ ಮಾಡ್ಕೊಂಡು ಹಾಗೆ ಹೊರಗಡೆ ಹೋಗ್ಬೇಕಿತ್ತು. ಅದು ನೋಡೋಣ, ಆದ್ರೆ ಹೋಗ್ತೀನಿ. ಇನ್ನೊಬ್ಬ ಫ್ರೆಂಡ್ ಬರ್ಬೇಕು, ನಮ್ ಪ್ರೀತಮ್ ಬರ್ಬೇಕು, ಅವನು ಬರ್ತೀನಿ ಅಂತ ಹೇಳಿದ. ಸೊ ನೋಡೋಣ, ಆದ್ರೆ ಅದನ್ನು ವ್ಲಾಗ್ ಮಾಡ್ತೀನಿ ಅಲ್ಲಿ ಹೋಗಿ. ಬಸ್ ನೋಡೋಣ ಗೈಸ್. ಇವಾಗ ಒಂದ್ ಸ್ವಲ್ಪ ಊಟ ಮಾಡ್ಕೊಂತೀನಿ. ಗೈಸ್ ನೋಡಿ ನಮ್ಮಲ್ಲಿ ಇಡ್ಲಿ ಮಾಡಿದ್ದಾರೆ. ಇಡ್ಲಿಗೆ ಇದು ಏನು ಟೊಮೊಟೊ ಚಟ್ನಿ. ಹಾಗೆ ಒಂದ್ ಸ್ವಲ್ಪ ಊಟ ಮಾಡ್ಕೊಳ್ಳಿ. ನಾರ್ಮಲ್ ಚಟ್ನಿಲೇ ತಿನ್ನಲ್ಲ, ಇದು ಬೇರೆ ಟೊಮೊಟೊ ಚಟ್ನಿ. ಇದಕ್ಕೂ ಕಾಂಬಿನೇಷನ್ ಇಲ್ಲ, ಇಡ್ಲಿಗೂ ಟೊಮೊಟೊ ಚಟ್ನಿಗೂ. ಆದ್ರೂ ತಿನ್ಬೇಕು ಬಿಕಾಸ್ ಬೇರೆ ಆಪ್ಷನ್ ಇಲ್ವಲ್ಲ, ಅದಕ್ಕೆ. ಗೈಸ್ ಸೊ ಇವಾಗ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದೆ, ನೋಡ್ಬೋದು. ಸೊ ಟೈಮ್ ನೋಡಿ 5 ಗಂಟೆಗೆ 10 ನಿಮಿಷ ಇದೆ. ಸೊ ನಾನು ಈಗ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದೆ. ಸೊ ಸ್ನಾನ ಮಾಡ್ಕೊಂಡ್ ಬಂದ ಹಾಗೆ ಬ್ಲೇಸ್ ಅವ್ರದ್ದು ಲೈವ್ ನೋಡ್ತಾ ಇದೀನಿ. ಸೊ ನೋಡೋಣ ಇವ್ರದ್ದು ಲೈವ್ ಅಂದ್ರೆ ಮ್ಯಾಚ್ ಗೆ ಜಾಯಿನ್ ಆಗೋಣ ಅಂತ ನೋಡ್ದೆ. ಬಟ್ ಸೆಕೆಂಡ್ಸ್ ಅಲ್ಲೇ ಮ್ಯಾಚ್ ಫುಲ್ ಆಗ್ತಾ ಇದಾರೆ, ಅಂದ್ರೆ ಪ್ಲೇಯರ್ಸ್ ಫುಲ್ ಆಗ್ತಾ ಇದಾರೆ, 40 ಪ್ಲೇಯರ್ಸ್. ಸೊ ಮತ್ತೆ 2 ಸಲ ಟ್ರೈ ಮಾಡಿದೆ. ಸೊ 2ನೇ ಸಲನು ಫುಲ್ ಆಗಿದ್ರು ಸ್ಕ್ವಾಡ್, ಅದು 4v4 ಕಸ್ಟಮ್ದು. ಸೊ ನೆಕ್ಸ್ಟ್ ಮ್ಯಾಚ್ ಏನಾದ್ರು ಜಾಯಿನ್ ಆದ್ರೆ ಹಾಗೆ ವ್ಲಾಗ್ ನ ಮಾಡ್ತೀನಿ. ನೋಡೋಣ, ಜಾಯಿನ್ ಆಗ್ಬೇಕು, ಟ್ರೈ ಮಾಡ್ತಾ ಇದೀನಿ. ಸೊ ನೆಕ್ಸ್ಟ್ ಒಂದ್ಸಲ ಟ್ರೈ ಮಾಡೋಣ. ಆಗ್ಲಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ, ಲಕ್ಕಿರಲ್ಲ. ನೋಡೋಣ ಅದ್ ಹೆಂಗ್ ಬರ್ತಾ ಇದಾರೆ ಅಂದ್ರೆ 40 ಮೆಂಬರ್ಸ್ ಒಂದೇ ಸಲ ತುಂಬ್ತಾ ಇದಾರೆ ನೋಡಿ. ಇವಾಗ 4v4 ಆಡಿಸ್ತಾ ಇದಾರೆ, ಅವರು ಸ್ಪೆಕ್ಟ್ ಮಾಡ್ತಾ ಇದಾರೆ. ಸೊ ನೋಡೋಣ, ಇವಾಗ ನೆಕ್ಸ್ಟ್ ಮ್ಯಾಚ್ ಏನಾದ್ರು ಅವರು ID ಪಾಸ್ವರ್ಡ್ ನ ಬಿಟ್ರು ಅಂದ್ರೆ ನೆಕ್ಸ್ಟ್ ನಾ ಜಾಯಿನ್ ಆದ್ರೆ ವ್ಲಾಗ್ ನ ಹಾಗೆ ಕಂಟಿನ್ಯೂ ಮಾಡ್ತೀನಿ. ನೋಡೋಣ ಹೇಗಿರುತ್ತೆ ಏನು ಅಂತ. ಗೈಸ್ ಇವಾಗ ನಾನು ಮತ್ತೆ ನನ್ನ ಫ್ರೆಂಡ್ ಏನು ಸಮೋಸ ಮತ್ತೆ ಕಚೋರಿ ತಗೋಬರಕ್ ಹೋಗ್ತಾ ಇದೀವಿ. ನನ್ನ ಫ್ರೆಂಡ್ಗೆ, ಇವನು ರಮೀಸ್ಗೆ, ಅವ್ನು ರೋಜಾದಲ್ಲಿ ಇರ್ತಾನಲ್ಲ, ಸೊ ಅದಕ್ಕೆ ಇಲ್ಲೇ ತಗೋಬರಕ್ ಬರ್ತಾ ಇದೀವಿ. ಸೊ ಹೋಗ್ಬಿಟ್ಟು ಹಾಗೆ ತಗೊಂಡ್ ಮನೆಗೆ ಹೋಗೋಣ. ಗೈಸ್ ಸೊ ಫೈನಲಿ ತಗೊಂಡ್ ಬಂದ್ವಿ. ಇವಾಗ ಅವನು 6:30 ಊಟ ಆದ್ಮೇಲಿಂದ ಬರ್ತಾನೆ. ನೋಡೋಣ, ಆಮೇಲಿಂದ ಹೊರಗಡೆ ಹೋಗ್ಬೇಕು ಅನ್ನಲ್ಲ, ಅದು ಏನಾಗುತ್ತೆ ಏನು ಅಂತ ನೋಡೋಣ. ಸಿಲೋನೆ ನೋಡಿ, ಗೈಸ್ ನೋಡಿ ಕನ್ನಡಕ ಹಾಕೊಂಡ್ ಬಿಟ್ಟಿ ಶೋಕೆ ಕೊಡ್ತಾವನೆ. ಕೊಡಿಲಿ, ಅವನ್ ಮುಖ ಕಾಣಲ್ಲ. ಗೈಸ್ ಹೆಂಗ್ ಕಾಣಿಸ್ತದೆ ಹೇಳಿ. ಗೈಸ್ ನೋಡಿ
ನೋಡ್ತಾನೆ ಅವ್ರಿ. ಓಯ್ ಕಣ್ ಕಿವಿ ಕಡ सब्जी किलो रोजा भाई रोजा करता करता पक्के सन्ना ತಿರ್ಗೋ ಹೇಳು ಹೇಳು ಹೇಳು. का चिकाओ 2 बार नहीं का चिकाओ डुक डुक क्या होना हो ಬೈಲಿ ಹೇಳು. ಇಲ್ಲಿ ನಿಂತ್ಕೋ ಆಯ್ತು. पहचाना मुझे ಬ್ಯಾಕ್ ಗ್ರೌಂಡ್ ಹಿಂಗ್ ಬೇಡ, ಹಿಂಗ್ ನಿಂತ್ಕೋ, ಅಲ್ಲಿ ನಿನ್ ಕಾಣಿಸ್ತಿಲ್ಲ. ತಿರ್ಗೋ. ಗೈಸ್ ಅವತ್ತು ಒಂದು ಮದ್ವೆಗೆ ಹೋಗಿದ್ವಿ, ಅಲ್ಲಿ ಬಸ್ ಮಿಸ್ ಆಗಿ ನೈಟ್ 12 ಗಂಟೆಗೆ ಬಂದಿರೋದು. ಅಲ್ಲಿ ಇಲ್ಲಿಂದಾನೆ ಬಸ್ ಮಾಡ್ಕ ಕರ್ಕೊ ಹೋಗಿದ್ರು. ತಿರ್ಗೋ ನೋಡಿ ಅಲ್ಲಿ ನಾನು ಮತ್ತೆ ಇವನು ಹೋಯ್ತಾ ಇದ್ವಿ ಅನ್ಬಿಟ್ಟು ಬಂದ ಜೊತೆಗೆ. ಆದ್ರೆ ಬರ್ಬೇಕಾದ್ರೆ ಬಸ್ ಪಾಪ ಲೇಟ್ ಆಗಿ ಊಟ ಮಾಡ್ಕೊಂಡ್ ಬಂದ, ಬಸ್ ಮಿಸ್ ಆಗೋಯ್ತು. ಬಸ್ ಮಿಸ್ ಆಗಿ ಇವ್ರ ಫ್ರೆಂಡ್ ಕಾರಲ್ಲಿ 12 ಗಂಟೆಗೆ ಬಂದಿರೋದು, ನಾವೆಲ್ಲ 10:45 11 ಗಂಟೆಗೆ ಬಂದ್ಬಿಟ್ಟಿದ್ವಿ. ಇವನು ಅಲ್ಲಿ ಬರ್ತಾ ಇದೀನಿ ಅಂತ ಹೇಳು ಅಂದ್ರೆ ನಿಲ್ಲಿಸ್ತಾ ಇಲ್ಲ ಡ್ರೈವರ್ನ. ಗೈಸ್ ನಿಲ್ಸು ಅಂತ ಅಂದ್ರೆ ಡ್ರೈವರ್ ಅವ್ರಿಗೆ ಅವರು ನಿಲ್ಸಲ್ಲ, ಬರ್ಲಿ ಬಾ ಬೆಳಿಗ್ಗೆ ಅಂತ ಅಂದ್ರು. ಅದಕ್ಕೆ ನೈಟ್ 12 ಗಂಟೆ ಬಂದ. ಪ್ರಕಾಶ್ ಅಂಕಲ್ ಓಲಿ ಓಲಿ ಅಂತ ಹೇಳ್ತೀನಿ ಅಣ್ಣ, ಓಡ್ ಬರ್ತಾ ಇದೀವಿ ಹಿಂದೆ ನಿಲ್ಸಿ ಅಂತ. ನೀನ್ ಹೇಳ್ಬೇಕಂದ್ರೆ ಓಡ್ ಬರ್ತಾವ್ರೆ ಅಣ್ಣ ನಿಲ್ಸಿ ಅಂತ. ಗೈಸ್ ಅವತ್ತು ಬಸ್ಸೇ ನಿಲ್ಸ್ಲಿಲ್ಲ ಪಾಪ, ಬಸ್ಸೇ ಮಿಸ್ ಆಗೋಯ್ತು ಹುಡ್ಗಂದು. ಏನೋ ಡ್ರೆಸ್ ತಗೊಂಡವನಂತೆ, ಯಾವ್ದಕ್ಕೆ ಡ್ರೆಸ್ ರಿವೀಲ್ ಮಾಡ್ತಿದೀವಿ ಅಕ್ಕನ್ ಮದ್ವೆಗೆ. ಇವನು ತಗೊಂಡ್ರೆ ಆನೆಗೆ ತಗೊಂಡ್ಬಂದಿರಂಗೈತೆ ಡ್ರೆಸ್. ಇಡ್ಕೋ ಆಯ್ತದ ಅದು. ನೆಕ್ಸ್ಟ್ ಕ್ಯಾಮ್ರಾ ಆನ್ ಮಾಡ. ನೆಕ್ಸ್ಟ್ ಇದೊಂದು ಸೇಮ್ ಬ್ಲ್ಯಾಕ್, ಅದ್ ಸೇಮ್ ಬ್ಲ್ಯಾಕ್ ಅಲ್ಲಿ ತಂದವನೆ. ಅದ್ ಬಿಟ್ರೆ ಎಲ್ಲ ಎಷ್ಟು 2.5 ಲಕ್ಷನಾ ಒಂದ್ ಶರ್ಟು? ಈ ಶರ್ಟ್ ಹೆಸರು ನೀಲವನ್ ಜಂಪರ್ ಇನ್ ಪೀಟರ್ ಇಂಗ್ಲೆಂಡ್ ಅಂತ. ಇದ್ರ ಬೆಲೆ 2,69,000 ರೂಪಾಯಿ. ಗೈಸ್ ಟ್ಯಾಗು ನೋಡಿ ಕಿತಾಕಿಲ್ಲ, 2 ಲಕ್ಷದ್ದು. ರೇಟ್ ಎಲ್ಲ ಹಾಕಲ್ಲ, ಬಿಕಾಸ್ ಇದಕ್ಕೆ 24 ಲಕ್ಷ ಅಲ್ವಾ, ಬರೀ ಅರ್ಧ ಗಂಟೆಗೆ ಹಾಕ್ಸ್ಕೊಂಡಿರೋದು. ಇದು 2 ಲಕ್ಷ ಟ್ಯಾಗ್ ನೋಡಿ, ಇನ್ನೂ ಕಿತಾಕಿಲ್ಲ, ಹಂಗೆ ಐತೆ. ಏನಕ್ಕೆ 2 ಲಕ್ಷ ಅಂತ ಇಲ್ಲಿ ಬಿಲ್ಲಲ್ಲಿ ಇಲ್ಲ ಅಂದ್ರೆ ಇಂಪೋರ್ಟ್ ಮಾಡಿಸ್ಬೇಕಾದ್ರೆ ಏನಾದ್ರು ತೊಂದರೆ ಆಗುತ್ತೆ ಅಂತ ಅಷ್ಟೇ. ಅಲ್ಲಿ 2 ಲಕ್ಷ ಅಂತ ರೇಟ್ ಇಲ್ಲ. ಸತೀಶ್ ಗಿಂತ ನೆಕ್ಸ್ಟ್ ಇವನೇ. ಸತೀಶ್ ಬಿಟ್ರೆ ನೆಕ್ಸ್ಟ್ ಇವರೇ ರೀ. ಏನಿದೆ ಬರ್ದಿರೋದು? ಯಾವ್ದೀಗ ಹಿಂದೆಗಡೆ ನನ್ ಫೋಟೋನೇ ಐತೆ, ಹಿಂದೆಗಡೆ ನಂದೇ ಫೋಟೋ ಇರೋದು, ನನ್ ಫೋಟೋ ಇರೋದು. ನನ್ ಫ್ಯಾನ್ಸ್ ನೋಡಿ ಗೈಸ್, ಬ್ಲಾಗ್ ಮಾಡೋಕೆ ಸ್ಟಾರ್ಟ್ ಮಾಡಿ ಇನ್ನೂ 1 ವಾರ 2 ವಾರ ಕರೆಕ್ಟ್ ಆಗಿ ಆಗಿರೋದು. ನನ್ ಫೋಟೋ ಎಲ್ಲ ಟಿ ಶರ್ಟ್ ಹಿಂದೆಗಡೆ ಪ್ರಿಂಟ್ ಮಾಡ್ತವ್ರೆ ವಿತೌಟ್ ಮೈ ಪರ್ಮಿಷನ್. ಪರವಾಗಿಲ್ಲ, ಈ ಪ್ರೀತಿ ಪ್ರೋತ್ಸಾಹ ಎಲ್ಲ ಹಿಂಗೆ ಇರ್ಲಿ ಚಿನ್ನ. ಥ್ಯಾಂಕ್ ಯು ಚಿನ್ನ. ಕವರ್ ಐತೆ, ಎಂಡಿಂಗ್ ಮ್ಯೂಸಿಕ್. ಇದೇನೋ ಟಾಪ್ ತಂದವನಂತೆ, ಲೆಗಿನ್ಸು ಗೈಸ್. ಇದು ಅಷ್ಟೇ ನೋಡಿ, MRP ಅಷ್ಟೈತೆ. ಇದು ಕಲರ್ ಚೆನ್ನಾಗಿದೆ, ಇದು ಅದು ಪರವಾಗಿಲ್ಲ, ಚೆನ್ನಾಗಿದೆ ಗೈಸ್. ಸೊ ಅವಾಗ್ಲೇ ಹೇಳಿದ್ನಲ್ಲ ಬ್ಲೇಸ್ ಅವ್ರದ್ದು ಕಸ್ಟಮ್ಗೆ ಜಾಯ್ನ್ ಆಗ್ತೀನಿ ಅಂತ. ಸೊ ಅದು ಆಗಿದೆ, ಮತ್ತೆ 2 ನಿಮಿಷದಲ್ಲಿ ಎಕ್ಸಿಟ್ ಆಗೋದೆ. ಅದೇ ಅವನ್ಗೆ ಊಟ ತಂದ್ಕೊಡ್ಬೇಕಿತ್ತು, ಅದೇನೋ ಸಮೋಸ ಅಂತ. ಸೊ ಅದಕ್ಕೆ ಎಕ್ಸಿಟ್ ಅದೇ. ಸೊ ಇವಾಗ ನಾನು ಮತ್ತೆ ಇವನು ನಮ್ಮ ಮನೆಗೆ ಬಂದಿದೀವಿ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇಲ್ಲಿಗೆ ಬಿಟ್ಬಿಡಿ ಗೈಸ್. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬೈ ಬೈ.